ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ, CM ಗಟ್ ಸ್ಪೆಷಲಿಸ್ಟ್ ಮತ್ತು ಸ್ಪೈನ್ ಸ್ಪೆಷಲಿಸ್ಟ್. ನಮ್ಮ ಇಡೀ ಜೀವನ ನಿಮ್ಮ ಗಟ್ ಕಾಯಿಲೆನ ಟ್ರೀಟ್ ಮಾಡೋದು, ನಿಮ್ಮ ಪೈಲ್ಸು, ಫಿಷರು, ಫಿಸ್ಟುಲನ್ನ ಟ್ರೀಟ್ ಮಾಡೋದು. ನಿಜ, ನಿಮ್ಮ ಆರೋಗ್ಯ ಸರಿ ಬೇಕಾದರೆ ಬರೀ ಹೊಟ್ಟೆ ಅಲ್ಲ, ಇಡೀ ದೇಹ ಮತ್ತು ಮನಸ್ಸು ಸರಿ ಇರಬೇಕು. ಸ್ನೇಹಿತರೆ, 2025 ಮುಗಿತಾ ಇದೆ, 26 ಬರ್ತಾ ಇದೆ. ಬರೀ ಕ್ಯಾಲೆಂಡರ್ ಚೇಂಜ್ ಆದರೆ ಸಾಲದು. ನಮ್ಮ ಜೀವನ ಚೇಂಜ್ ಆಗಬೇಕು, ನಮ್ಮ ಆಲೋಚನೆಯಲ್ಲಿ ಚೇಂಜ್ ಆಗಬೇಕು, ನಮ್ಮ ಜೀವನದ ದಾರಿ ಸರಿಯಾಗಿರಬೇಕು. ಬನ್ನಿ, ಹೇಗಿರಬೇಕು ಅಂತ ಚರ್ಚೆ ಮಾಡೋಣ. ಹೊಸ ವರ್ಷ ಬಂತು ಅಂತ ಹೇಳಿದ್ರೆ ಎಲ್ಲರ ಮನಸ್ಸು ಹೋಗೋದು ರೆಸಲ್ಯೂಷನ್ ಮಾಡಿ ಫಸ್ಟ್ ಜನ ಮಾಡೋದು ಜಿಮ್ಗೆ ಹೋಗಿ ರಿಜಿಸ್ಟರ್ ಮಾಡೋದು. ಯಾವುದೇ ಜಿಮ್ಗೆ ಹೋಗಿ ಲೈನಾಗಿ ನಿಂತಿರುತ್ತೆ. ಜಿಮ್ ಬಿಸ್ನೆಸ್ ಆಗದೆ ಹೊಸ ವರ್ಷದ ಮೊದಲೇ ದಿನ, ಮೊದಲನೇ ವಾರ, ಇಡೀ ವರ್ಷಕ್ಕಾಗತ್ತೆ ಹಣ ಮಾಡ್ಕೋತಾರೆ ಅವರು. ಸ್ನೇಹಿತರೆ, ಜಿಮ್ಗೆ ಹೋಗೋದು ನಿಮ್ಮ ಮೋಟಿವೇಶನ್, ಆದರೆ ಡೈಲಿ ಜಿಮ್ಗೆ ಹೋಗೋದು, ಡೈಲಿ ಫಿಟ್ನೆಸ್ ಮಾಡೋದು, ಡೈಲಿ ಆರೋಗ್ಯ ನೋಡ್ಕೊಳ್ಳೋದು, ಡೈಲಿ ಓದೋದು, ಡೈಲಿ ನಿಮ್ಮ ಜ್ಞಾನ ಲೆವೆಲನ್ನು ಬೇರೆ ತೊಗೊಂಡು ಹೋಗಬೇಕಾದ್ರೆ ನಿಮಗೆ ಡಿಸಿಪ್ಲಿನ್ ಮುಖ್ಯ. ಡಿಸಿಪ್ಲಿನ್ಗೂ ಮೋಟಿವೇಶನ್ಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಮೋಟಿವೇಶನ್ನು ಒಂದು ಟ್ರಿಗರ್ ಆಗೋದು, ಯಾವುದೋ ಒಂದು ನೋಡಿ ನಾವು ಮೋಟಿವೇಟ್ ಆಗೋದು, ನಾನು ಹಿಂಗಿರಬೇಕು ಅಂತ. ಆದರೆ ಬರೀ ಮೋಟಿವೇಟ್ ಆದರೆ ಸಾಲದು, ನಾವು ಡಿಸಿಪ್ಲಿನ್ ಇದ್ದರೆ ಮಾತ್ರ ಸಕ್ಸಸ್ ಆಗೋದು. ಡಿಸಿಪ್ಲೀನು ಮತ್ತು ಮೋಟಿವೇಶನ್ ಎರಡೂ ಜೀವನದಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಹಾಗಾಗಿ ನಿಮಗೆ ಮೋಟಿವೇಶನ್ನು, ಡಿಸಿಪ್ಲೀನು ಎರಡೂ ಇರಬೇಕು. ಜವಾಬ್ದಾರಿ ಅಂದರೆ ರೆಸ್ಪಾನ್ಸಿಬಿಲಿಟಿ. ಸಾಮಾನ್ಯವಾಗಿ ನಾವೆಲ್ಲ ನಮಗೇನೋ ತೊಂದರೆ ಆದಾಗ, ನಾವು ಫೇಲ್ ಆದಾಗ, ನನಗೆ ಅವ್ನು ಮೋಸ ಮಾಡ್ದ, ನಮ್ಮಪ್ಪ ಸರಿ ಮಾಡಲಿಲ್ಲ, ನಮ್ಮಮ್ಮ ಸರಿ ಮಾಡಲಿಲ್ಲ, ನನ್ನ ಫ್ರೆಂಡ್ ಮೋಸ ಮಾಡ್ದ ಅಂತ ಬ್ಲೇಮ್ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀವಿ. ಈ ವರ್ಷ 2026ರಲ್ಲಿ ನೀವು ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿ. ಪ್ಲೀಸ್ ಸ್ಟಾಪ್ ಬ್ಲೇಮಿಂಗ್. ಟೇಕ್ ರೆಸ್ಪಾನ್ಸಿಬಿಲಿಟಿ. ಬಿ ಅಕೌಂಟಬಲ್ ಫಾರ್ ಯೋರ್ ಮಿಸ್ಟೇಕ್ಸ್. ಒಳ್ಳೆಯದಾಗಲಿ ನೀವೇ ಜವಾಬ್ದಾರಿ ತಗೊಳ್ಳಿ, ಕೆಟ್ಟದಾಗಲಿ ನೀವೇ ಜವಾಬ್ದಾರಿ ತಗೊಳ್ಳಿ. ಈ ವರ್ಷ ನೀವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದನ್ನು ಸ್ಟಾಪ್ ಮಾಡಿ. ನೀವು ಬ್ಲೇಮ್ ಮಾಡೋದನ್ನು ಸ್ಟಾಪ್ ಮಾಡಿದಾಗ ನಿಮಗೆ ಮನಃಶಾಂತಿ ಸಿಗುತ್ತೆ. ಫೇಲ್ಯೂರ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಎಷ್ಟು ಬೇಗ ಫೇಲ್ ಆಗ್ತಿರೋ ಅಷ್ಟು ಬೇಗ ನೀವು ಕಲಿತೀರಾ. ಎಷ್ಟು ದೊಡ್ಡದಾಗಿ ಫೇಲ್ ಆಗ್ತಿರೋ ಅಷ್ಟು ದೊಡ್ಡದಾಗಿ ನೀವು ಬೆಳಿತೀರಾ. ಇಂಗ್ಲೀಷಲ್ಲಿ ಹೇಳ್ತಾರೆ, ಬಿಗರ್ ಬ್ರೇಕ್ ಡೌನ್, ಬಿಗರ್ ಬ್ರೇಕ್ ಥ್ರೂ ಅಂತ. ಹಾಗಾಗಿ ನೀವು ಫೇಲ್ ಆಗ್ತೀರಾ, ಹೆದರಬೇಡಿ, ಕೆಲಸ ಮಾಡಿ. ಸೋಲ್ತೀರಾ, ಕೆಲಸ ಮಾಡಿ. ಸೊ ಎಷ್ಟು ಸರಿ ಫೇಲ್ ಆಗ್ತಿರೋ ಅಷ್ಟು ಬೇಗ ನೀವು ಎದ್ದು ನಿಲ್ಲಬೇಕು, ಕೆಲಸ ಮಾಡಬೇಕು. ಡೆನ್ಸಿಲ್ ವಾಷಿಂಗ್ಟನ್ ಹೇಳ್ತಾರೆ, 7 ಸರಿ ಬೀಳಬೇಕಂತೆ, 8ನೇ ಸರಿ ಎದ್ದೇಳಬೇಕಂತೆ. ಫೇಲ್ ಆಗಿ ಎದ್ದೇಳಿ, ಫೇಲ್ ಆಗಿ ಎದ್ದೇಳಿ. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್ ಅಂತ ಹೇಳ್ತಾರೆ. ಆದರೆ ಲೈಫ್ ಇಸ್ ಟು ಶಾರ್ಟ್ ಟು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಎಷ್ಟೋ ಜನ ತಪ್ಪು ಮಾಡ್ತಾ ಇರ್ತಾರೆ, ಅವ್ರು ಮಾಡಿರೋ ತಪ್ಪನ್ನು ನಾವು ಮಾಡಬಾರ್ದು. ಸೊ ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್. ಫೇಲ್ಯೂರ್ ಇಸ್ ಅನ್ ಆರ್ಫನ್, ಸಕ್ಸಸ್ ಹ್ಯಾಸ್ ಗಾಟ್ ಮೆನಿ ಫಾದರ್ಸ್ ಅಂತ ಹೇಳ್ತಾರೆ. ಫೇಲ್ಯೂರ್ಗೆ ಹೆದರಬೇಡಿ. ಫೇಲ್ಯೂರ್ ಆದರೆ ಅಮೆರಿಕಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಯಾಕಂದರೆ ಫೇಲ್ಯೂರನ್ನ ಕಲಿತೀವಿ ಅಂತ. ಆದರೆ ಇಂಡಿಯಾದಲ್ಲಿ ಫೇಲ್ಯೂರ್ ಆದರೆ ಅನಾಥ ಆಗಿ ನೋಡ್ತಾರೆ, ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಸಕ್ಸಸ್ ಆದಾಗ ನನ್ನಿಂದ ಸಕ್ಸಸ್ ಆಗಲ್ತಾರೆ. ಹಾಗಾಗಿ ಫೇಲ್ ಆಗಲಿ, ಸಕ್ಸಸ್ ಆಗಲಿ, ತಲೆ ಬಗ್ಸ್ಕೊಂಡು ಕೆಲಸ ಮಾಡ್ತಾ ಹೋಗಿ, ಹೆದರಬೇಡಿ. ಜೀವನದಲ್ಲಿ ಎಲ್ರಿಗೂ ಬೇಕಾಗಿರೋದು ಸಕ್ಸಸ್. ಏನು ಸಕ್ಸಸ್ ಅಂದರೆ ಡೂಯಿಂಗ್ ದ ಸೇಮ್ ಬೋರಿಂಗ್ ಥಿಂಗ್ ಎವ್ರಿ ಡೇ ಅಂತಾರೆ. ಅಂದರೆ ದಿನ ಒಂದೇ ಕೆಲಸ ಮಾಡೋದು ತುಂಬ ಬೋರ್ ಆಗ್ತಾ ಇರತ್ತೆ. ಆದರೆ ಆ ಬೋರ್ ಆಗೋ ಕೆಲಸನ ಡೈಲಿ ಒಂದೇ ಥರ ಮಾಡ್ತಾ ಇದ್ದರೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, ಸಕ್ಸಸ್ ಗ್ಯಾರಂಟಿ. ಯಾವತ್ತೋ ಒಂದಿನ ಏನೋ ಕೆಲಸ ಮಾಡಿದ್ರೆ ಜೀವನದಲ್ಲಿ ಸಕ್ಸಸ್ ಬರಲ್ಲ. ಫಸ್ಟ್ ರ್ಯಾಂಕ್ ಓದಬೇಕಾ? ಒಂದಿನ ಹೋದರೆ ಆಗಲ್ಲ, 15 ದಿನಕ್ಕೊಂದರೆ ಹೋಗಲ್ಲ, ಅಮಾವಾಸ್ಯೆ ಒಂದ್ಸರಿ ಓದೋದು. ಕನ್ಸಿಸ್ಟೆಂಟ್ ಆಗಿ ನೀವು ಡೈಲಿ ಓದ್ತಾದರೆ ರ್ಯಾಂಕ್ ಬರ್ತೀರಾ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕು. 5 ವರ್ಷ ಕೆಲಸ ಮಾಡಿದ್ರೆ ನೀವು ಎಕ್ಸ್ಪರ್ಟ್ ಆಗ್ತೀರಾ. 20 ವರ್ಷ ಕೆಲಸ ಮಾಡಿದ್ರೆ ನೀವು ಲೆಜೆಂಡ್ ಆಗ್ತೀರಾ. ಸಚಿನ್ 1 ವರ್ಷಕ್ಕೆ ಲೆಜೆಂಡ್ ಆಗಲಿಲ್ಲ, ಸಚಿನ್ 20 ವರ್ಷಕ್ಕೆ ಲೆಜೆಂಡ್ ಆದ. ನಮ್ಮ ರೈತರು ಅಷ್ಟೇ, ಬೆಳೆ ಬೆಳೀತಾರೆ, ನಾಶ ಆಗುತ್ತೆ, ಬೆಲೆ ಸಿಗಲ್ಲ. ಆದರೆ ಅವನು ಹೆದರಲ್ಲ, ಬೆಳೆ ಬೆಳೀತಾನೆ ಇರ್ತಾನೆ. ಒಂದಿನ ಏನಾಗುತ್ತೆ, ಅವನಿಗೆ ಟೊಮೊಟೊ ಬೆಳೆಗೆ
1 kgಗೆ 200 ರೂಪಾಯಿ ಸಿಗುತ್ತೆ. ಅವನ ಇಡೀ ಸೋಲನ್ನು ಒಂದು ಬೆಳೆ ಕಾಪಾಡುತ್ತೆ. ಡಾಕ್ಟ್ರು ಸಕ್ಸಸ್ ಆಗಬೇಕಾದ್ರೆ ಒಂದೇ ದಿನಕ್ಕಾಗಲ್ಲ. 5 ವರ್ಷ ಕೆಲಸ ಮಾಡಿದ್ರೆ ಎಕ್ಸ್ಪರ್ಟ್ ಆಗ್ತೀವಿ, 20 ವರ್ಷ ಕೆಲಸ ಮಾಡಿದ್ರೆ ಲೆಜೆಂಡ್ ಆಗ್ತೀವಿ. ಹಾಗಾಗಿ ಕನ್ಸಿಸ್ಟೆಂಟಾಗಿ ಯಾರು ಮಾಡ್ತಾರೋ, ದಿನ ಅದೇ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಸಕ್ಸಸ್ಸು ಕಟ್ಟಿಟ್ಟ ಬುದ್ಧಿ. ಕನ್ಸಿಸ್ಟೆಂಟ್ ಆಗಿರಿ, ಸಕ್ಸಸ್ ಆಗಿ. 2026 ಬರ್ತಾ ಇದೆ. ಎಲ್ಲಿ ನೋಡಿದ್ರು ಮ್ಯಾನಿಫೆಸ್ಟೇಷನ್. ನಿಜ, ಮ್ಯಾನಿಫೆಸ್ಟೇಷನ್ ಒಂದು ಸೈನ್ಸ್ ಇದ್ದಾಗೆ. ನಮ್ಮ ಮೆದುಳಲ್ಲಿ ಒಂದು ಫಿಲ್ಟರ್ ಇರುತ್ತೆ. ನಾವು ಏನು ಸದಾ ಯೋಚನೆ ಮಾಡ್ತಿರ್ತೀವೋ, ನಾವೇನು ಸದಾ ನೋಡ್ತಿರ್ತೀವೋ ಅದು ಸತ್ಯ ಆಗುತ್ತೆ. ನಮ್ಮ ಮೆದುಳು ಅಂಥ ಒಂದು ವಸ್ತುಗೆ ಅಥವಾ ಅಂಥ ಒಂದು ವ್ಯಕ್ತಿಗೆ ತೊಗೊಂಡೋಗುತ್ತೆ. ಡಿ-ಮಾರ್ಟ್, ವಿಶಾಲ್ ಮಾರ್ಟ್ ಇವರೆಲ್ಲ ಸಣ್ಣದಾಗಿ ಶುರು ಮಾಡಿದವರು, ಆದರೆ ಕನಸು ಮಾತ್ರ ದೊಡ್ಡದಾಗಿತ್ತು. ಮ್ಯಾನಿಫೆಸ್ಟ್ ಮಾಡಿದ್ರು, ನಾನು ಒಂದಿನ ದೊಡ್ಡದಾಗಿ ಮಾಡ್ತೀನಿ ಅಂತ. ನಾನು ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಸುಮಾರು 1983ರಲ್ಲಿ 11 ವರ್ಷದ ಹುಡುಗ ನಾನು. ಆ ಟೈಮಲ್ಲಿ ನಮ್ಮ ಮನೆ ಹತ್ರ ಡಾಲರ್ಸ್ ಕಾಲೋನಿ ಆಯಿತು. ನಮ್ಮ ಮನೆ ಪಕ್ಕದ ಮನೆ ಆಂಟಿ ನನ್ನ ತಾಯಿಗೆ ಹೇಳ್ತಿದ್ರು, ಡಾಲರ್ಸ್ ಕಾಲೋನಿನಲ್ಲಿ ಒಂದು ಮನೆ 3.25 ಲಕ್ಷ ಅಂತ, ನಾವ್ಯಾಕೆ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡಬಾರ್ದು ಅಂತ ಆವತ್ತು ಯೋಚನೆ ಮಾಡಿದ್ದು. ನಾನು 41 ವರ್ಷ ಆದಾಗ ಡಾಲರ್ಸ್ ಕಾಲೋನಿಯಲ್ಲಿ ಒಂದಲ್ಲ 3 ಮನೆ ತಗೊಂಡೆ. ಮ್ಯಾನಿಫೆಸ್ಟೇಷನ್ ಇದೆ ಸೈನ್ಸ್. ನೀವು ಏನಾಗಬೇಕು ಅದನ್ನು ನಿಮ್ಮ ಕೈಯಲ್ಲಿ ಬರೀರಿ, ಒಂದು ಗೋಡೆ ಮೇಲೆ ಹಾಕಿ, ಟೇಸ್ಟ್ ಮಾಡ್ತೀವಿ, ದಿನ ಅದನ್ನೇ ನೋಡ್ತಾ ಇರುತ್ತೆ. ಆ ದಿಕ್ಕಿಗೆ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಈ ಯೂನಿವರ್ಸ್. ಬಿ ಎ ಲೈಫ್ ಲಾಂಗ್ ಲರ್ನರ್. ಲರ್ನ್ ಎವ್ರಿ ಡೇ ಸಮಥಿಂಗ್ ನ್ಯೂ ಅಂತ. ಏನಾದರೂ ಹೊಸದನ್ನು ನೀವು ದಿನ ಕಲಿಬೇಕು. ಇವತ್ತು ಪ್ರಪಂಚ ವೇಗವಾಗಿ ಹೋಗ್ತಾ ಇದೆ. ಇವತ್ತೆಲ್ಲ ಕಡೆ ಸ್ಪೀಡ್ ಇದೆ, ಟೆಕ್ನಾಲಜಿ ಬೇಗ ಹೋಗ್ತಾ ಇದೆ. ನಾವು ದಿನ ಹೊಸದು ಕಲಿದೆ ಹೋದರೆ ನಾವು ಜೀವನದಲ್ಲಿ ಹಿಂದೆ ಆಗ್ತೀವಿ. ನಮಗೆ ಸಕ್ಸಸ್ ಸಿಗಬೇಕಾದ್ರೆ ನಮ್ಮ ನಾಲೆಜ್ ಲೆವೆಲ್ಸು ದಿನ ಬೆಳಿಬೇಕು. ನಾವು ದಿನ ಓದಬೇಕು. ಹೇಳ್ತಾರೆ, ದಿನ 30 ಪೇಜ್ ಓದಿದ್ರೆ ವಾರಕ್ಕೆ 1 ಬುಕ್ ಓದ್ತೀರಾ, ವರ್ಷಕ್ಕೆ 50 ಬುಕ್ ಆದರೂ ಓದ್ತೀರಾ. ಸಕ್ಸಸ್ ಆಗಿರೋರೆಲ್ಲ ದಿನ ಹೊಸದನ್ನ ಕಲಿತಾರೆ. ನೀವು ಯಾರನ್ನೇ ಮೀಟ್ ಮಾಡಿ ವಾಟ್ಸ್ ನ್ಯೂ ಅಂತ ಕೇಳಬೇಕು. ನಾನು ಯಾವುದೇ ಡೊಮೈನಲ್ಲಿ ಯಾರೇ ಬರಲಿ ವಾಟ್ಸ್ ನ್ಯೂ ಅಂತ ಕೇಳ್ತೀನಿ. ಡೈಲಿ ಹೊಸದನ್ನು ನೀವು ಕಲಿತಾ ಇರಬೇಕು. ನೀವು ಯಾವತ್ತು ಕಲಿಯೋದನ್ನು ನಿಲ್ಲಿಸ್ತೀರೋ ಆವತ್ತು ನಿಮ್ಮ ಬುದ್ಧಿ ಮಂದ ಆಗುತ್ತೆ, ಆವತ್ತು ನೀವು ಬೆಳೆಯಲ್ಲ. ಬಿ ಎ ಲೈಫ್ ಲಾಂಗ್ ಲರ್ನರ್. ಸೊ ಫೈನಲ್ ಆಗಿ ಸ್ನೇಹಿತರೆ, ಹೊಸ ವರ್ಷ ಬರ್ತಾ ಇದೆ. ಮೋಟಿವೇಟ್ ಆಗಿ, ಇನ್ಸ್ಪೈರ್ ಆಗಿ, ಡಿಸಿಪ್ಲಿನ್ಡ್ ಆಗಿ ಜೀವನ ಮುಂದುವರಿಸಿ, ಜವಾಬ್ದಾರಿ ತಗೊಳ್ಳಿ, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿ, ಆರೋಗ್ಯವಾಗಿರಿ, ಫಿಟ್ ಆಗಿರಿ. ಫಿಟ್ನೆಸ್ ಅಂದರೆ ಬರೀ ಫಿಸಿಕಲ್ ಫಿಟ್ನೆಸ್ ಅಲ್ಲ, ಮೈಂಡ್, ಬಾಡಿ ಆ್ಯಂಡ್ ಸೋಲ್ 3 ಫಿಟ್ ಆಗಿದ್ದು ಕರೆಕ್ಟ್ ದಿಕ್ಕಲ್ಲಿ ಜೀವನ ನಡೆಸಿ. 2026 ನಿಮಗೆಲ್ಲ ಒಳ್ಳೆಯದಾಗಲಿ. ಆರೋಗ್ಯವಾಗಿರಿ, ಜಯಶಾಲಿಯಾಗಿ. ಮತ್ತೆ ಮೀಟ್ ಮಾಡೋಣ. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಫೈಲ್ಸ್ ಸ್ಪೆಷಲಿಸ್ಟ್, ಗಟ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಯಶವಂತಪುರ, ಬೆಂಗಳೂರು. ಧನ್ಯವಾದಗಳು.